ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾನು ಈಗ ಆಲ್ರೆಡಿ ನಾವು ಸ್ಟಿಚ್ ಮಾಡ್ಕೊಂಡಿರುವಂತಹ ಪ್ಲೈನ್ ಬ್ಲೌಸಿನ ಯಾವ ರೀತಿ ಡಿಸೈನರಿ ಬ್ಲೌಸ್ ಆಗಿ ಕನ್ವರ್ಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಪ್ಯಾಟ್ರನ್ನ ಕ್ರಿಯೇಟ್ ಮಾಡಲಿಕ್ಕೆ ಮಿಷಿನ್ ಬೇಕು ಅಂತೇನಿಲ್ಲ, ಇದು ಹ್ಯಾಂಡ್ ಸ್ಟಿಚ್ಚು, ಹಾಗಾಗಿ ಯಾರು ಬೇಕಾದರೂ ಮಾಡಬಹುದು. ನಾನು ಹೇಳ್ಕೊಡುವಂತಹ ಸಿಂಪಲ್ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಈಸಿಯಾಗಿ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಬರೋ ರೀತಿಲಿ ನೀವು ಕೂಡ ಸ್ಟಿಚ್ ಮಾಡ್ಬೋದು. ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕಡೆ ತನಕ ನೋಡಿ, ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಈಗ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿಲಿ ಗೋಲ್ಡ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನೀವು ಸಹ ಗೋಲ್ಡ್ ಬೀಡ್ಸ್ನೇ ತೊಗೋಬೇಕು ಅಂತೇನಿಲ್ಲ, ನಿಮ್ಮ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಕಲರ್ ಬೀಡ್ಸ್ ತೊಗೊಂಡ್ರೆ ಸಾಕು. ನಾನಿಲ್ಲಿ ಗೋಲ್ಡ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೂಜಿಗೆ ಈ ರೀತಿಲಿ 4 ಎಳೆ ದಾರನ ತಗೊಂಡಿದ್ದೀನಿ. ಈ ರೀತಿಲಿ 4 ಎಳೆ ದಾರನ ತಗೊಂಡು ಮಣಿಗಳನ್ನ ಹೊಲಿಯೋದ್ರಿಂದ ತುಂಬ ಕಾಲ ಬಾಳಿಕೆ ಬರುತ್ತೆ. ಹಾಗಾಗಿ 4 ಎಳೆ ದಾರನ ತಗೊಂಡಿದ್ದೀನಿ. ಈ ರೀತಿ ದಾರದ ತುದಿಯಲ್ಲಿ ಒಂದು ಗಂಟನ್ನು ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ಬ್ಲೌಸ್ದು ಭುಜ ಜಾಯಿನ್ ಮಾಡೋದಿದೆಯಲ್ಲ, ಇಲ್ಲಿ ಹಿಂಭಾಗ ಮೊದಲಿಗೆ ಒಂದು ಗಂಟನ್ನು ಹಾಕೋಬೇಕು. ಈ ರೀತಿಲಿ ಒಂದ್ಸಲ ಹೊಲ್ಕೋಬೇಕು. ಈಗ ಪುನಃ ಈ ಥರ ಇನ್ನೊಂದ್ಸಲ ಹೊಲ್ಕೊಂಡು ಸೂಜಿಗೆ ದಾರನ ಈ ಥರ 2 ಸಲ ಸುತ್ತಬೇಕು. ಸುತ್ತಿ ಈ ರೀತಿಲಿ ದಾರನ ಎಳ್ಕೊಳ್ಳೋದ್ರಿಂದ ಅಲ್ಲೊಂದು ಗಂಟಾಗತ್ತೆ. ಈ ರೀತಿಲಿ ಫಸ್ಟು ಲಾಕನ್ನು ಮಾಡೇನೆ ನಾವು ಸ್ಟಿಚ್ಚನ್ನು ಶುರು ಮಾಡಬೇಕು, ಇಲ್ಲ ಅಂದರೆ ದಾರ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ಸೂಜಿನ ಈ ರೀತಿಲಿ ಕೆಳಗಡೆಯಿಂದ ಮೇಲ್ಭಾಗಕ್ಕೆ ಹೊಲ್ಕೋಬೇಕು. ಈ ರೀತಿಲಿ ಹೊಲ್ಕೊಂಡು 2 ಮಣಿನ ಪೋಣಿಸ್ಕೋಬೇಕು. ನೋಡಿ, ಈ ರೀತಿಲಿ ಮಣಿನ ಪೋಣಿಸ್ಕೊಂಡಾದ್ಮೇಲೆ ಈಗ ಈ ಮಣಿ ಎಲ್ಲಿಗೆ ಎಂಡ್ ಆಗ್ತಾ ಇದೆ ಅಲ್ಲೇನೆ ಸೂಜಿನ ಕೆಳಗಡೆಗೆ ಹೊಲ್ಕೋಬೇಕು. ಈ ರೀತಿಲಿ ಹೊಲ್ಕೊಳ್ಳೋದ್ರಿಂದ ಮಣಿಗಳು ಆ ಕಡೆ ಈ ಕಡೆ ಅಳ್ಳಾಡೋದಿಲ್ಲ. ಈಗ ನೋಡಿ, ಏನಿದೆ 2 ಮಣಿ ಇದೆ, ಈ ಮಣಿ ಹಿಂಭಾಗ ಬರೋ ರೀತಿಲಿ ಸೂಜಿನ ಕೆಳಗಡೆಯಿಂದ ಮೇಲ್ಗಡೆಗೆ ಹೊಲ್ಕೋಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡು ಮತ್ತೊಂದು ಮಣಿನ ಪೋಣಿಸ್ಕೋಬೇಕು. ಈಗ ನೋಡಿ, ಅವೆರಡು ಮಣಿಗಳ ಮಧ್ಯ ಈ ರೀತಿಲಿ ದಾರನ ತಕೊಂಡು ಬಂದ್ಬಿಟ್ಟು ಈಗ ಮಣಿನ ಈ ರೀತಿಲಿ ಗಟ್ಟಿಯಾಗಿ ಇಟ್ಕೊಂಡು ಆ ಮಣಿ ಎಲ್ಲಿಗೆ ಎಂಡಾಗಿದೆ ಅಲ್ಲೇನೆ ಸೂಜಿನ ಕೆಳಗಡೆ ತಗೊಂಡು ಬರಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಹಿಂಭಾಗ ಒಂದು ಗಂಟನ್ನು ಹಾಕಬೇಕು. ಈ ರೀತಿಲಿ ಒಂದ್ಸಲ ಹೊಲ್ಕೊಂಡು ಸೂಜಿಗೆ 1-2 ಸಲ ದಾರನ ಸುತ್ತಿ ಈ ರೀತಿಲಿ ದಾರನ ಎಳ್ಕೊಳ್ಳೋದ್ರಿಂದ ಅಲ್ಲೊಂದು ಗಂಟಾಗತ್ತೆ. ಈ ರೀತಿಲಿ ಒಂದು ಗಂಟನ್ನು ಹಾಕೋಬೇಕು. ನೋಡಿ, ಈ ರೀತಿಲಿ ಗಂಟನ್ನು ಹಾಕೊಳ್ಳೋದ್ರಿಂದ ಮಣಿಗಳು ಯಾವುದೇ ಕಾರಣಕ್ಕೂ ಅಳ್ಳಾಡಲ್ಲ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಮಣಿಗಳು ಶೇಕ್ ಆಗ್ತಾ ಇದ್ರೆ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಈಗ ನೋಡಿ, ನೆಕ್ಸ್ಟ್ ಮಣಿನ ಹೊಲಿಬೇಕು ಅಂದರೆ ನಾವು ಈಕ್ವಲ್ ಡಿಸ್ಟೆನ್ಸಲ್ಲಿ ಹೊಲಿಯೋದ್ರಿಂದ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈಕ್ವಲ್ ಡಿಸ್ಟೆನ್ಸಲ್ಲಿ ಹೊಲಿಲಿಕ್ಕೆ ಏನು ಟ್ರಿಕ್ಕನ್ನು ಯೂಸ್ ಮಾಡಬೇಕಪ್ಪ ಅಂದರೆ, ನೋಡಿ, ನೀವು 1/2 ಇಂಚ್ ಗ್ಯಾಪ್ ಹೊಲಿತೀರಾ, 3/4 ಇಂಚ್ ಗ್ಯಾಪ್ ಹೊಲಿತೀರಾ, ಅಥವಾ 1/4 ಇಂಚ್ ಗ್ಯಾಪ್ಗೆ ಹೊಲಿತೀರಾ, ಅದು ನಿಮಗೆ ಬಿಟ್ಟಿದ್ದು. ನಾನು 1/2 ಇಂಚ್ ಗ್ಯಾಪ್ಗೆ ಹೊಲಿತಾ ಇದ್ದೀನಿ. ಹಾಗಾಗಿ ಮೊದಲಿಗೆ ಈ ರೀತಿಲಿ ಒಂದು ಮಾರ್ಕನ್ನು ಹಾಕ್ಕೊಂಡು ಪುನಃ 1/2 ಇಂಚು ಡಿಸ್ಟೆನ್ಸಿಗೆ ಇನ್ನೊಂದು ಮಾರ್ಕನ್ನು ಹಾಕೊತಾ ಇದ್ದೀನಿ. ಇದನ್ನು ಡಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಲಿಕ್ಕೆ ಸರಿಯಾಗಿ ಕಾಣಲಿ ಅಂತೇಳಿ. ನೋಡಿ, ಈ ರೀತಿಯಲ್ಲಿ ಮಾರ್ಕ್ ಹಾಕ್ಕೊಂಡು ನಾವು ಈ ಥರ ಇಟ್ಕೊಂಡು ಹಾಕೊಳ್ಳೋದ್ರಿಂದ ಸೇಮ್ ಗ್ಯಾಪಲ್ಲಿ ಹಾಕೋಬೋದು. ನಾವು ಬ್ಲೌಸ್ ಮೇಲೇ ಏನಾದರೂ ಮಾರ್ಕನ್ನು ಮಾಡಿಕೊಂಡ್ರೆ 1/2 ಇಂಚಿಗೆ ಅಂತೇಳಿ, ಆಗ ಬ್ಲೌಸ್ ಮೇಲೆ ಮಾರ್ಕ್ ಬೀಳತ್ತೆ. ನಮ್ಮದು ಸ್ಟಿಚಿಂಗ್ ಆದಮೇಲೂ ಆ ಮಾರ್ಕ್ ಕಾಣಿಸ್ತಾ ಇರತ್ತೆ. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನೀವು ಈ ಟ್ರಿಕ್ಕನ್ನು ಫಾಲೋ ಮಾಡಿ. ಈಗ ನೋಡಿ, ಏನು ಈ ಮಣಿ ಇದೆ, ಮಣಿ ಹತ್ರ ಈ ಲೈನ್ ಬರೋ ರೀತಿಲಿ ಇಟ್ಕೋಬೇಕು. ಪುನಃ ಈ ಲೈನ್ ಹತ್ರ ಸೂಜಿನ ಈ ರೀತಿಲಿ ಕೆಳಗಡೆಯಿಂದ ಮೇಲ್ಗಡೆ ತೊಗೊಂಡು ಬರಬೇಕು. ನೋಡಿ, ಈ ರೀತಿ ಸೂಜಿನ ತೊಗೊಂಡು ಬರಬೇಕಾದ್ರೂ ಸೂಜಿನ ತುಂಬ ಎಡ್ಜಲ್ಲಿ ಹೊಲ್ಕೋಬಾರ್ದು. ಈ ಥರ ಒಂದು ಸಣ್ಣ ಗ್ಯಾಪನ್ನು ಕೊಟ್ಟು ಹೊಲ್ಕೋಬೇಕು. ಈಗ 2 ಮಣಿಗಳನ್ನ ಪೋಣಿಸ್ಕೋಬೇಕು. ನೋಡಿ, ಈಗ ಮಣಿ ಎಲ್ಲಿಗೆ ಎಂಡಾಗಿದೆ ಅಲ್ಲೇನೆ ಸೂಜಿನ ಕೆಳಗಡೆಗೆ ತೊಗೊಂಡು ಬರಬೇಕು. ನೆಕ್ಸ್ಟ್ ಈಗ ಅವೆರಡು ಮಣಿಗಳ ಮಧ್ಯ ಈ ರೀತಿಲಿ ಹೊಲ್ಕೋಬೇಕು. ಈಗ ಇನ್ನೊಂದು ಮಣಿನ ಪೋಣಿಸ್ಕೋಬೇಕು. ನೋಡಿ, ಈಗ ಅವೆರಡು ಮಣಿಗಳ ಮಧ್ಯ ಈ ರೀತಿಲಿ ದಾರನ ತಗೊಂಡು ಬಂದು ಈಗ ಈ ಮಣಿನ ಈ ರೀತಿ ಹಿಂದೆ ದೂಡಿ ಮಣಿ ಎಲ್ಲಿಗೆ ಎಂಡಾಗಿದೆ ಅಲ್ಲಿಗೇನೆ ಸೂಜಿನ ಕೆಳಗಡೆ ಈ ರೀತಿಲಿ ಹಾಕೋಬೇಕು. ಈಗ ಹಿಂಭಾಗದಲ್ಲಿ ಒಂದು ಲಾಕನ್ನು ಮಾಡಬೇಕು. ನೆಕ್ಸ್ಟ್ ಈಗ ಈ ಮಣಿ ಎಲ್ಲಿ ಎಂಡಾಗಿದೆ ಅಲ್ಲಿಗೆ ಈ ಲೈನ್ ಬರೋ ರೀತಿಲಿ ಇಟ್ಕೊಂಡು ಪುನಃ ಈ ಲೈನ್ ಹತ್ರ ಈ ರೀತಿಲಿ ಸೂಜಿನ ಕೆಳಗಡೆಯಿಂದ ಮೇಲೆ ತಂದ್ಕೋಬೇಕು. ಫ್ರೆಂಡ್ಸ್, ಈ ಚಾನಲ್ನಲ್ಲಿ ಇದು ನಂದು ಮೊದಲನೇ ವಿಡಿಯೋ. ನಿಮ್ಗೆ ಏನಾದರೂ ನಾನು ಹೇಳ್ಕೊಡ್ತಾ ಇರೋ ರೀತಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಒಂದು ಮೋಟಿವೇಶನ್ ಸಿಗತ್ತೆ. ಹಾಗಾಗಿ ಫ್ರೆಂಡ್ಸ್, ಪ್ಲೀಸ್ ಮರೀದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ.
ಈಗ ಇದೇ ರೀತಿಲಿ ಮುಂದೆ ಎಲ್ಲನೂ ಹೊಲ್ಕೊಂಡು ಹೋಗ್ಬೇಕು. ಮುಂಭಾಗ ಹೊಲಿಬೇಕಾದ್ರೆ ಏನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಹೇಳ್ತೇನೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಡೆ ತನಕ ನೋಡಿ ಫ್ರೆಂಡ್ಸ್. ನೋಡಿ ಈ ರೀತಿಲಿ ಹೊಲ್ಕೋಬೇಕು. ನೋಡಿ ಈಗ ಹಿಂಭಾಗ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಮುಂಭಾಗ ಹೊಲಿಬೇಕಾದ್ರೆ ಏನ್ ಇಲ್ಲಿ ಭುಜ ಜಾಯಿನ್ ಮಾಡಿದೀವಿ ಈ ಭುಜದಿಂದಾನೇ ಶುರು ಮಾಡಬೇಕು ಅಂತೇಳಿ ಶುರು ಮಾಡಬಾರ್ದು. ನೀವು ಒಂದ್ ವೇಳೆ ಆ ರೀತಿಲಿ ಶುರು ಮಾಡಿದ್ರೆ ಗ್ಯಾಪ್ ಸ್ವಲ್ಪ ಚಿಕ್ಕದ ಅಥವಾ ದೊಡ್ಡದ ಆ ರೀತಿಲಿ ವೇರಿಯೇಷನ್ ಆಗ್ಬಿಡತ್ತೆ. ಅದಕ್ಕೋಸ್ಕರ ಏನ್ ನಾವು ಈ ಲೈನ್ ಅನ್ನ ಹಾಕೊಂಡಿದೀವಿ ಇದೇ ಲೈನ್ ಅನ್ನ ಮೇಂಟೈನ್ ಮಾಡಬೇಕು. ಈ ಮಣಿ ಹತ್ರ ಈ ಲೈನ್ ಬರೋ ರೀತಿಲಿ ಇಟ್ಕೊಂಡು ಈ ಲೈನ್ ಹತ್ರ ಮಣಿ ಬರೋ ರೀತಿಯಲ್ಲಿ ಈ ರೀತಿಲಿ ಹೊಲ್ಕೋಬೇಕು. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಏನಾದ್ರೂ ಇಲ್ಲಿ ಭುಜ ಸೇರಿಸಿರೋ ಹತ್ರನೇ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೋದ್ರೆ ಇಲ್ಲಿ ಹಿಂಭಾಗ ಮುಂಭಾಗದ ಗ್ಯಾಪ್ ಕಡಿಮೆ ಆಗತ್ತೆ. ಆಗ ನೋಡ್ಲಿಕ್ಕೆ ಲುಕ್ ವೈಸ್ ಚೆನ್ನಾಗಿ ಕಾಣಲ್ಲ. ಈಗ ಆ ಮಣಿಗಳನ್ನ ಯಾವ ರೀತಿಲಿ ಹೊಲ್ಕೊಂಡ್ವಿ ಅದೇ ರೀತಿಲಿ ಹೊಲ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್, ನಮ್ಮ ಚಾನೆಲ್ನಲ್ಲಿ ಮುಂದೆ ಬರುವಂತಹ ಎಲ್ಲ ವಿಡಿಯೋಸ್ಗಳಲ್ಲೂ ನಾನು ಇದೇ ರೀತಿಲಿ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಎಷ್ಟು ಸಿಂಪಲ್ ಟಿಪ್ಸು ಮತ್ತು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಲಿ ಬಟ್ಟೆನ ಕಟ್ ಮಾಡಿ ಹೊಲಿಯೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಹಾಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೀವು ನೋಡಿ ಅಬ್ಸರ್ವ್ ಮಾಡ್ಬೋದು, ನಾವು ಹಿಂಭಾಗದಿಂದ ಮುಂಭಾಗಕ್ಕೆ ಮಣಿನ ಹೊಲಿಬೇಕಾದ್ರೆ ಹೇಗೆ ಈಕ್ವಲ್ ಡಿಸ್ಟೆನ್ಸನ್ನೇ ಮೇಂಟೈನ್ ಮಾಡಿದ್ದೀವಿ. ನೀವು ಕೂಡ ಇದೇ ರೀತಿಲಿ ಈಕ್ವಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಹೊಲಿಬೇಕು. ಅವಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿಲಿ ಮುಂಭಾಗನೂ ಹೊಲ್ಕೋಬೇಕು. ಇನ್ನು ನೆಕ್ಸ್ಟು ಸ್ಲೀವ್ಸ್ ಪಾರ್ಟನ್ನು ಹೊಲಿಬೇಕು. ನೋಡಿ ಸ್ಲೀವ್ಸ್ನ ಎಂಡಲ್ಲಿ ಪೈಪಿಂಗ್ ಇದೆ. ಈ ಪೈಪಿಂಗ್ ತುದಿನಲ್ಲೂ ಮಣಿನ ಹೊಲಿಬೋದು ಅಥವಾ ಈ ಬ್ಲೌಸ್ನಲ್ಲಿ ಇಲ್ಲೊಂದು ಪಟ್ಟಿ ಥರ ನಿಮಗೆ ಕಾಣಿಸ್ತಾ ಇರ್ಬೋದು. ನಾನು ಈ ಪಟ್ಟಿ ಹತ್ರ ಮಣಿಗಳನ್ನ ಹೊಲಿತೀನಿ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ನೀವು ಹೊಲಿಬೇಕಾದ್ರೆ ನೀವು ಸ್ಲೀವ್ಸ್ನ ತುದಿಯಲ್ಲಿ ಬೇಕಾದ್ರೂ ಮಣಿಗಳನ್ನ ಹೊಲಿಬೋದು. ಈಗ ನಾವು ಬ್ಲೌಸ್ನ ಶುರುನಲ್ಲಿ ಯಾವ ರೀತಿಲಿ ಒಂದು ಗಂಟೆನ ಹಾಕೊಂಡು ಹೊಲಿಲಿಕ್ಕೆ ಶುರು ಮಾಡಿದ್ದೀವಿ ಅದೇ ಪ್ರಕಾರವಾಗಿ ಇಲ್ಲೂ ಹೊಲಿತಾ ಹೋಗ್ಬೇಕು ಮಣಿಗಳನ್ನ. ನೋಡಿ ಈ ಮೂರನೇ ಮಣಿನ ಹೊಲಿಬೇಕಾದ್ರೆ ಈಗ ಈ ಮಣಿನ ಈ ಕಡೆಗಾದ್ರೂ ಇಟ್ಟು ಹೊಲಿಬೋದು ಅಥವಾ ಈ ಕಡೆಗಾದ್ರೂ ಇಟ್ಟು ಹೊಲಿಬೋದು. ನಿಮಗೆ ಯಾವ ಕಡೆ ಇಟ್ಟು ಹೊಲಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನ ನೀವು ನೋಡಿಕೊಂಡು ಈ ಮಣಿನ ಈ ಕಡೆ ಅಥವಾ ಆ ಕಡೆ ಇಟ್ಕೊಂಡು ಹೊಲಿಬೋದು. ನಾನೀಗ ಈ ಕಡೆ ಇಟ್ಟು ಹೊಲಿತಾ ಇದ್ದೀನಿ. ಇನ್ನು ಇದೇ ರೀತಿಲಿ ಎರಡು ಕೈಗಳನ್ನು ಹೊಲ್ಕೋಬೇಕು. ಫ್ರೆಂಡ್ಸ್, ಈಗ ನೋಡಿ ಫುಲ್ಲು ಹೊಲಿದು ರೆಡಿ ಆಗಿದೆ. ಎಷ್ಟು ನೀಟಾಗಿ ಒಂದೇ ಗ್ಯಾಪಲ್ಲಿ ಒಳ್ಳೆ ಫಿನಿಶಿಂಗ್ ಬಂದಿದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.